ನೋಡಿ ಇನ್ಸ್ಪೆಕ್ಟರ್ ಮಾತಾಡ್ಲಿಕ್ಕೆ ನಿಲ್ಲುದಿಲ್ಲ. ನಾನು ಅವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ, ಯಾಕೆಂದ್ರೆ ನಾವಿಲ್ಲಿ ಏನು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದದಲ್ಲ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲ, ಜಾಥಾ ಮಾಡ್ಲಿಕ್ಕೆ ಅಲ್ಲ. ನಾವು ತಹಶೀಲ್ದಾರನ್ನು ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು. ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬೋದು, ತಹಶೀಲ್ದಾರನ್ನು ಭೇಟಿ ಆಗ್ಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ. ನಾವೇನಾದ್ರೂ ಒಂದು ಇಲ್ಲಿ ಪ್ರತಿಭಟನೆ ಅಥವಾ ಘೋಷಣೆಯ ಅಥವಾ ಏನಾದ್ರೂ ಒಂದು ಮಾಡಿದ್ರೆ, ಯಾವ್ದಾದ್ರು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ವಿನ ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ. ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು. ನಾನೀಗ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಅವರಿಗೆ ಗಾಡಿ ನಿಲ್ಲಿಸುವಷ್ಟು ಇದಿಲ್ಲ. ಒಂದು ಇನ್ಸ್ಪೆಕ್ಟರ್ ಉತ್ತರ ಕೊಡುವ, ಅವರೊಂದು ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ಅದೇ ಇಲ್ಲಿ ಆದ್ರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ನಿನ್ನೆ ನನಗೆ ಗೊತ್ತಿಲ್ಲ. ಜಾಗರಣಾ ವೇದಿಕೆಯ ಇಲ್ಲಿ ಹುಡುಗರು ಬಂದು ನಮ್ಗೆ ರಕ್ಷಣೆ ಕೊಡ್ಬೇಕಂತ ಕೇಳಿದ್ರಂತೆ. ನನಗೆ ಗೊತ್ತಿಲ್ಲ. ರಕ್ಷಣೆ ಕೊಡ್ಬೇಕಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳಿದ್ರಂತೆ, ನೀವು ಅದರ ವಿಷಯದಲ್ಲಿ ಮನವಿ ಕೊಡುದಾದ್ರೆ ನಾವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕಾಗ್ತದೆ, ಕೋರ್ಟ್ ಅಲ್ಲಿರುವಾಗ ನೀವು ಮನವಿ ಕೊಡಬಾರ್ದು. ನನಗೆ ಗೊತ್ತಿಲ್ಲ. ಯಾವುದೇ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದಕ್ಕೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನಾವು ಒಂದು ತಹಶೀಲ್ದಾರರ ಮೂಲಕ ಒಂದು ಮನವಿ ಕೊಡದು ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೇವೆ. ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು, ನಾವೊಂದು ಪ್ರತಿಭಟನೆ ಮಾಡುವ ಹಕ್ಕುಂಟು. ಆದ್ರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡುದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಒಂದು ರೋಡ್ ಬಂದ್ ಮಾಡುದಾ, ಪ್ರತಿಭಟನೆ ಮಾಡುದಾ, ಮೈಕ್ ಪರ್ಮಿಷನ್ ತಗೊಳ್ಬೇಕು, ಅದು ಮಾಡಬೇಕು. ನಾವು ಅದು ಮಾಡ್ತಾ ಇಲ್ಲ. ನಾವೇನ್ ಮಾಡುದು ಇಲ್ಲಿ ಕೇವಲ ತಹಶೀಲ್ದಾರರಿಗೊಂದು ಮನವಿ ಕೊಡ್ಲಿಕ್ಕೆ ನಮ್ಮ ಇದು. ಆ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ? ನಿನ್ನೆ ಹೇಳಿದ್ರಂತೆ ಅವರು, ನಮ್ಗೆ ನೀವೊಂದು SP ಹತ್ರ ಹೋಗಿ ಭೇಟಿಯಾಗಿ ಒಂದು SP ಹತ್ರ ಒಂದು ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ, SP ಅವ್ರು ನಮಗೆ ತೊಂದರೆ ಮಾಡ್ತಾರೆ ಅಂತ. SP ಅವರು ಇದುವರೆಗೆ ನಮ್ಗೆ ಯಾವುದೇ ತೊಂದರೆ ನಮಗೆ ಮಾಡ್ಲಿಲ್ಲ. ನಾನು ಸಹ ಕೆಲವು ಸಲ ಭೇಟಿಯಾಗುವಾಗ SP ಅವರು ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಆಗುವಂತ ಕೆಲವು ವಿಷಯಗಳನ್ನು ನಾನು ಬಂದು ಹೇಳುವಾಗ SP ಅವರು ಇವರು ಕರೆ ಮಾಡಿ ಆಕ್ಷನ್ ತಗೊಳ್ಳೋದು ಉಂಟು. SP ಅವ್ರ ಹತ್ರ ಕರೆ ಮಾಡಿ ನಾನು ಪರ್ಮಿಷನ್ ತಗೊಳ್ಳಿಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ರೆ 100% ನಾವು ಮಾಡ್ತಿದ್ದೆವು. ಆದ್ರೆ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ 10 ಜನ ಸಹ ಹೋಗ್ಬಹುದು, ಒಬ್ಬರೇ ಹೋಗ್ಬಹುದು, 1000 ಜನ ಸಹ ಹೋಗ್ಬಹುದು. ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರ ಕೂಗುದಾ ಅಥವಾ ಮಾತಾಡುದಾ, ಬೊಬ್ಬೆ ಹೊಡೆಯುವುದಾ ಏನಾದ್ರೂ ಮಾಡಿದ್ರೆ ಮಾತ್ರ ಅವರು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕಿತ್ತು. ಆದ್ರೆ ನಾವು ಇದುವರೆಗೆ ಅಲ್ಲಿ ಹೋಗ್ಲೇ ಇಲ್ಲ. 10ವರೆಗೆ ಟೈಮ್ ಕೊಟ್ಟದ್ದು ಮಾತ್ರ. 10ವರೆಗೆ ಟೈಮ್ ಆಗುವ ಮೊದಲು ಯಾರು ಇಲ್ಲಿ ಬಂದು ನಿಲ್ಬಾರ್ದು ಹೇಳಿದ್ರು? ಇಲ್ಲಿ ಯಾರಾದ್ರೂ ಏನು ಟೆರರಿಸ್ಟ್ಗಳು ಬಂದಿದ್ದಾರಾ? ಇಲ್ಲ. ನಾನು ಹೇಳುದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ. ನಾವು ಸಹ ಕೆಲವು ಕಡೆ ಹೋಗ್ತೇವೆ. DC ಅನ್ನು ಭೇಟಿ ಆಗುವ ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುದಿಲ್ಲ. ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ DC ಅವರಿಗೆ ಕರೆ ಮಾಡ್ತೇನೆ. ಈವನ್ SP ಗೆ ಭೇಟಿ ಆಗುವಾಗ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ಹೋಗ್ತೇನೆ. ಯಾಕಂದ್ರೆ ಎಲ್ಲಿಯಾದ್ರೂ ಅವರಿಗೆ ಹೋಗ್ಲಿಕ್ಕೆ ಇರ್ತದೆ ಅಂತ. ತಹಶೀಲ್ದಾರರು ಇರ್ತಾರೆ. ಒಂದು ವೇಳೆ ಇಲ್ಲಿ ತಹಶೀಲ್ದಾರರು ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು. ಇಲ್ಲೇನು ನಮ್ಗೆ ಮಾತಾಡ್ಲಿಕ್ಕಿಲ್ಲ. ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮ್ಗೆ ಯಾರು? ತಹಶೀಲ್ದಾರರು. ನಮ್ಗೆ ಅವರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಒಂದು ಮನವಿಯನ್ನು ಕೊಡ್ಲಿಕ್ಕೆ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿ ಕೊಂಡೋಗುದು. ಇದ್ರ ಅರ್ಥ ಏನು? ಇದು ಅರ್ಥ ಏನು? ಹಾಗಾದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ವಾ? ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ? ಈಗ ನನ್ಗೆ ಬೆಳ್ತಂಗಡಿ ಠಾಣೆಗೆ ಸಹ ಹೋಗ್ಲಿಕ್ಕೆ ಉಂಟು. ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆ ನನಗೆ ಹೋಗ್ಲಿಕ್ಕೆ ಉಂಟು. ಈಗ ಯಾರ ಹತ್ರ ಮಾತಾಡ್ಬೇಕು? ಅವರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ. ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ. ಇವತ್ತು ಅವರ ಉದ್ದೇಶ ಏನು? ಈಗ ನಾನು ಕೇಳ್ತಾ ಇದ್ದೇನೆ ಅವರ ಹತ್ರ, ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ? ಯಾಕೊಂಡು ಉತ್ತರ ಕೊಡ್ಬೇಕಲ್ಲ ಒಂದು ಅಧಿಕಾರಿ ಆದವರು. ಸೀದಾ ಗಾಡಿಯಲ್ಲಿ ಕೂತು ಹೋಗುದಾ? ಹಾಗಾದ್ರೆ ಇವರು ಯಾರ ಕೆಲಸ ಮಾಡ್ತಾ ಇದ್ದಾರೆ? ನಾವ್ ಯಾಕೆ ಪರ್ಮಿಷನ್ ತಗೊಳ್ಬೇಕು? ನಾನು ನಿಮ್ಮ ಹತ್ರವೇ ಕೇಳುದು. ಒಂದು ಮನವಿ ಕೊಡ್ಲಿಕ್ಕೆ DC ಅನ್ನು ಅಥವಾ ತಹಶೀಲ್ದಾರನ್ನು ಭೇಟಿ ಆಗುದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅಗತ್ಯ ಉಂಟಾ? ನಾನು ಈಗ ತಹಶೀಲ್ದಾರ್ ಹತ್ರ ನೇರ ಹೋಗ್ತೇನೆ. ಇವರ ಪರ್ಮಿಷನ್ ಬೇಕಾ? ಇವರ ಕ್ಯಾಂಪಸ್ ಒಳಗೆ ಉಂಟಾ? ಇಲ್ಲಲ್ಲ. ನನ್ಗೆ ಈಗ ಹೋಗ್ಬೋದಲ್ಲ? ನಾನು ಮನವಿ ಹಿಡ್ಕೊಂಡು ಹೋಗ್ತೇನಲ್ಲ, ನನ್ನ ನಿಲ್ಲಿಸ್ತಾರ? ತಹಶೀಲ್ದಾರನ್ನು ಭೇಟಿ ಆಗುದಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ? ಈಗ ರಾಷ್ಟ್ರೀಯ ಜಾಗರಣ ವೇದಿಕೆಯವರಿಗೆ ಅವರ ಮುಖಾಂತರ ನಾನು ಕೊಡುದು ಎಲ್ಲ ಅವರ ಹತ್ರ ಉಂಟು. ಒಂದು ಕಾಪಿಗೆ ನಾನು ಹೇಳುದು ನೋಡಿ, ಇವರು ನಿನ್ನೆ ಹೇಳಿದ್ರಂತೆ ಕೋರ್ಟ್ ಅಲ್ಲಿ ಇರುವಾಗ ನೀವು ಏನು ಮಾಡ್ಲಿಕ್ಕಿಲ್ಲ. ಸರಿ, ಕೋರ್ಟ್ ಅಲ್ಲಿ ಇರ್ಲಿ, ಅದು ಬೇರೆ ಕಾನೂನಾತ್ಮಕವಾಗಿ ಮಹೇಶಣ್ಣನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ. ಆ ಲಿಸ್ಟ್ ಅನ್ನು ನಮ್ಗೆ ಸರ್ಕಾರಕ್ಕೆ ಒಪ್ಪಿಸಬೇಕು.
ಒಪ್ಪಿಸಬೇಕು ತಹಶೀಲ್ದಾರ ಮುಖಾಂತರ. ಕೋರ್ಟ್ ಅಲ್ಲಿ ಇದ್ದ ಮೇಲೆ ನೀವು ಕೇಸ್ ಮಾಡಬಾರ್ದು ಹೇಳಿದ್ರೆ, ಉದಾಹರಣೆಗೆ ನೋಡಿ, ಇದು ಡಾಕ್ಟರ್ ರಶ್ಮಿ ನನ್ನ ಮೇಲೆ ಕೇಸ್ ಹಾಕಿದ್ದು, ಇಲ್ಲಿ FIR ಹಾಕಿದ್ದಾರೆ ಇವರು ಬೆಳ್ತಂಗಡಿಯಲ್ಲಿ. FIR ನನ್ನ ಮೇಲೆ ಇಲ್ಲ, ವಾರ್ತಾ ಭಾರತಿ ಮತ್ತು ಕುಡ್ಲರಾಮ್ ಪೇಜಿನ ಮೇಲೆ FIR. ನನಗೆ ನೋಟಿಸ್ ಮಾಡಿ ಕರೆಸಿ 1 ಗಂಟೆ ಅಲ್ಲಿ ಕೂತು ಸ್ಪೀಚ್ ಟೆಸ್ಟ್ ಮಾಡ್ಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಕೂತ್ಕೊಳಿಸುವಾಗ ನಾನು ಅಲ್ಲಿ ಆ ಸಲವೇ ಮಾತಾಡಿ ನಾನು ಎದ್ದು ಬಂದಿದ್ದೆ. ಇಲ್ಲಿ ಡಾಕ್ಟರ್ ರಶ್ಮಿ ಅವರು ಆಲ್ರೆಡಿ 2024ಕ್ಕೆ ಒಂದು OS ಕೇಸ್ ಹಾಕಿದ್ದಾರೆ, ಉಂಟು ಆಲ್ರೆಡಿ. ಸಿವಿಲ್ ವ್ಯಾಜ್ಯ ಇರುವಾಗ ಒಂದು ಇನ್ಸ್ಪೆಕ್ಟರ್ ಆದವ ಸುಳ್ಳು ಕೇಸ್ ಕೊಡುವಾಗ ನನ್ನನ್ನು ಕರೆಸಿದ್ದು ನೋಟಿಸ್ ಮಾಡಿ ಕರೆದ ನಂತರ ನನ್ನದು ಸ್ಟೇಟ್ಮೆಂಟ್ ತಗೊಂಡು ಹೇಳಬೇಕಿತ್ತು ರಶ್ಮಿ ಅವರಿಗೆ, ನೋಡಿ ಈ ಸಭೆ ಇದೆಲ್ಲ ವಿಡಿಯೋ ಫುಟೇಜ್ಗಳೆಲ್ಲ ಕೋರ್ಟ್ ಇಂದ ಡಿಲೀಟ್ ಆಗಿದೆ, ಯಾವುದೇ ವಿಡಿಯೋ ಫುಟೇಜ್ ಇರಲಿಲ್ಲ ನಾವು ಸ್ಪೀಚ್ ಮಾಡಿದ್ದು. ಅದನ್ನು ನೋಡದೆ ಇವರೀಗ OS ಕೇಸ್, ಇದು ಕೋರ್ಟ್ ಅಲ್ಲಿ ಇರುವಾಗ ಈ ಸ್ಟೇಷನ್ ಅವರು ಕೋರ್ಟ್ ಅಲ್ಲಿ ಇದ್ದ ನಂತರ OS ಕೇಸ್ ಅನ್ನು ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಬರುವಾಗ ನನ್ನ ಸ್ಪೀಚ್ ಟೆಸ್ಟ್ ಮಾಡಿ ಯಾವುದೇ FIR ಇಲ್ಲದೆ ವಿದೌಟ್ ನೋಟಿಸ್ ಕಳಿಸಿ ನನಗೆ ಇಲ್ಲಿ ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡುದಾದ್ರೆ ಇದು ಕೋರ್ಟ್ ಅಲ್ಲಿ ಇರ್ಲಿಲ್ವಾ? ನಮಗೆ ಒಂದು ನ್ಯಾಯ, ಅವರಿಗೊಂದು ನ್ಯಾಯವಾ? ಈಗ ಏನಿದ್ರ ಬಗ್ಗೆ ಮಾತಾಡ್ತಿಲ್ಲ, ಇದನ್ನು ಇವತ್ತು ಇಟ್ಕೊಂಡು ಬಂದಿದೆ ನಾನು ಆ ಸಲ ಎದ್ದು ಹೋಗಿದ್ದೆ. 1 ಗಂಟೆ ನನಗೆ ಕೂತ್ಕೊಳಿಸಿದರೆ ಸ್ಪೀಚ್ ಟೆಸ್ಟ್, ಕೋರ್ಟ್ ಇಂದ ಪರ್ಮಿಷನ್ ಇಲ್ಲ. ಆ ಸಭೆಯಲ್ಲಿ ನಾನು ಮಾತಾಡಿದ, ಹೌದು ಸಭೆ ಮಾರ್ಚ್ 2023ರಲ್ಲಿ ಸಭೆ ನಿಂತಿದೆ, ಆ ನಂತರ ಸಭೆ ಆಗ್ಲಿಲ್ಲ. ಯಾವುದೋ ಒಂದು ಹಳೆ ಫುಟೇಜ್ ಅನ್ನು ವಿಡಿಯೋ ಕೊಂಡೋಗಿ ರಶ್ಮಿ ತಂದು ಕೊಟ್ಟ ಕೂಡಲೇ ಇವರು ಈ ರೀತಿ FIR ಹಾಕಿ ನನ್ನ ಹೆಸರು ಇಲ್ಲದೆ ನನಗೆ ನೋಟಿಸ್ ಮಾಡಿ ಇವರು ತನಿಖೆ ಮಾಡುದಾದ್ರೆ ಈ ಸ್ಟೇಷನ್ ಯಾವುದಕ್ಕೆ ಇರುವುದು? ಇನ್ಸ್ಪೆಕ್ಟರ್ ಯಾಕೆ ಈಗ ಮಾತಾಡ್ತಾ ಇಲ್ಲ? ಇದು ಕೋರ್ಟ್ ಅಲ್ಲಿ ಇದ್ದದಲ್ಲ, ಯಾಕೆ ಮಾತಾಡ್ತೇವೆ? ನಾವು ಕೋರ್ಟ್ ಅಲ್ಲಿ ಇರುವಾಗ ಮನವಿ ಕೊಡಬಾರ್ದಂತೆ CM ಅವರಿಗೆ. ನಮ್ಮ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕು ಉಂಟು, ಮನವಿ ಕೊಡೋ ಹಕ್ಕು ಉಂಟು. ಅದನ್ನು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಿಲ್ಲಿಸಲಿಕ್ಕೆ ತಾಕತ್ತುಂಟಾ? ಹಾಕ್ಲಿ ಅಲ್ಲ ನಮಗೂ. ನಾನು ನೋಡಿ, SIT ತನಿಖೆಗೂ ಇದಕ್ಕೂ ಸಂಬಂಧ ಇಲ್ಲ. SIT ತನಿಖೆಗೆ ಯಾರಿಗೆ ನೋಟಿಸ್ ಬಂದಿದ್ದಾರೆ ಅವರು ಹೋಗುವವರು, ಅದು ಅವರಿಗೆ ಬಿಟ್ಟದ್ದು, ನನಗೆ ಬಿಟ್ಟದಲ್ಲ. ಪ್ರತಿಯೊಂದು SIT ಅವರು ನೋಟಿಸ್ ಮಾಡಿ ಕರೆಯುವಾಗ ಎಲ್ಲರೂ ಹೋಗಿದ್ರು ತನಿಖೆಗೆ, ಯಾರು ಅಡಗಿ ಕೂತ್ಕೊಳ್ಳಿಲ್ಲ. ಈಗ ಇವತ್ತು 10ವರೆಗೆ ನಾವು ಉಂಟಂತ ಅವರು ಹೋಗುವವರು, ಅವರಿಗೆ ಬಿಟ್ಟದ್ದು. ಇದು ಮನವಿ ಕೊಡುದು ನಾವು. SIT ತನಿಖೆಗೂ ಇದಕ್ಕೂ ಏನು ಸಂಬಂಧ? ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುವುದಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ. ಸರ್ಕಾರ ನೋಡ್ಲಿಕ್ಕೆ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅವರನ್ನು ನೋಟಿಸ್ ಮಾಡಿದ್ದೀರಾ, ಅವರು ಬರದಿದ್ರೆ ಆಕ್ಷನ್ ತಗೊಳ್ತಾರೆ SIT ಅವರು. SIT ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ? ಅವ್ರು ನೋಡ್ಕೊಳ್ತಾರಲ್ಲ, ಇದಾರಲ್ಲ ಅವರು ಅಧಿಕಾರಿಗಳು ಇದ್ದಾರಲ್ಲ. ನಾನು SITಗೆ ಹೋಗಿದ್ದಲ್ಲ ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ, ನೋಡ್ಕೊಳ್ತಾರೆ ಏನು ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನಾವೇನು SIT ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ? ನಾವ್ಯಾರು SIT ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ. ತನಿಖೆಗೆ ಎಲ್ಲರೂ ಬದ್ಧ, ನಾವು ಸ್ವೀಕಾರ ಮಾಡ್ತೇವೆ, ತನಿಖೆ ಆಗ್ಲೇಬೇಕು, ಇನ್ನು ಸಹ ನಿಲ್ಬಾರ್ದಂತಲೇ ನಾವು ಹೇಳುದು. ಯಾರು ಹೋಗ್ಲಿಲ್ಲ, ಎಲ್ಲರೂ ಹೋಗಿದಾರಲ್ಲ. ಮುಂದೇನಿಲ್ಲ, ಅದಿದ್ರೆ ನಾನೀಗ ಕೊಂಡೋಗಿ ನಾನು ಕೊಡ್ತೇನೆ. ನನ್ನೊಟ್ಟಿಗೆ ಯಾರು ಮಹಿಳೆಯರು ಯಾರು ಬರು, ನಾನೀಗ ಕೊಂಡೋಗ್ಕೊಡ್ತೇನೆ. ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಡ ನನಗೆ ತಹಶೀಲ್ದಾರನ್ನು ಭೇಟಿಯಾಗುವುದಕ್ಕೆ. ತಹಶೀಲ್ದಾರರು ಒಂದು ವೇಳೆ ನಾವು ಅಲ್ಲಿ ಹೋಗಿ ದೊಂಬಿಗಲಾಪೆ ಮಾಡಿದ್ರೆ ತಹಶೀಲ್ದಾರರು ಇವರಿಗೆ ಆರ್ಡರ್ ಮಾಡಬೇಕು, ನೋಡಿ ನನಗೆ ಇಲ್ಲಿ ಇದು ಮಾಡ್ತಾ, ಆಗ ಅವರು ಕಾನೂನಾತ್ಮಕವಾಗಿ. ನಾವ್ಯಾರು ದೊಂಬಿಗಲಾಟೆ ಬರಲಿಲ್ಲ. ಮನವಿ ಯಾಕೆ? ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡ್ಲಿಕ್ಕೆ ಇಲ್ವಾ? ಇವರ ಪರ್ಮಿಷನ್ ಯಾಕೆ? ಮೈಕ್ ಇಟ್ಟಿದ್ದೇವೆ ನಾವು, ಅಥವಾ ಏನಾದ್ರು ರೋಡಲ್ಲಿ ನಾವು ಗಲಾಟೆ ಮಾಡ್ತಿದ್ದೇವಾ? ಇವರು ನೋಡದೆ 10ವರೆ ಆಗುವಾಗಲೇ ಇವರಿಗೆ ಎಲ್ಲಿ ಎಂತ ಮಾಡಿದೆ? ನಾನು ಈಗ ಬಂದದಷ್ಟೇ. ನಾವೇನ್ ಮಾಡಿದ್ದೇವೆ? ಇಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದೇವಾ? ಅಥವಾ ಇವರ ಕೇಸ್ಗಳನ್ನು ಅಡಗಿಸ್ಲಿಕ್ಕೆ ಇವರು ಇಷ್ಟು ಯಾಕೆ ಹುನ್ನಾರ ಮಾಡ್ತಾ ಇದ್ದಾರೆ? ನಿನ್ನೆ ಹೇಳಿದ್ರು SP ಅವ್ರ ಹತ್ರ ನೀವೊಂದು ಮಾತಾಡಿ ಅಂತ. ಯಾಕೆ ಇವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? SP ಅವರು ನಮ್ಗೆ ಮತ್ತು ಬೈತಾರೆ, SP ಅವರು ನಮ್ಗೆ ಇದು ಮಾಡ್ತಾರೆ. ಆದ್ರೆ SP ಅವ್ರ ಹತ್ರ ಕೇಳಬೇಕಿತ್ತಲ್ಲ. ಈಗ ಇವರು ಏನಾದ್ರೂ ಇಲ್ಲಿ ಆದ್ರೆ SP ಪರ್ಮಿಷನ್ ತಗೊಳ್ಬೇಕಿತ್ತಲ್ಲ ಸರ್, ಆಕ್ಷನ್ ತಗೊಳ್ಬೇಕಂತ. ಇಲ್ಲ ಸರ್, ನಾನ್ ಕೇಳುದು ತಹಶೀಲ್ದಾರರನ್ನು. ನಾನೀಗ ಮಂಗಳೂರಲ್ಲಿ ಇರುವಾಗ DC ಅನ್ನು ಭೇಟಿ ಮಾಡಿ, ನಾನ್ ಹೇಳುದು ಇನ್ನು ಮುಂದೆ ಏನಿಲ್ಲ. ಇದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು, ಅವ್ರು ಹೇಗೆ ಲೀಗಲಿ ಹೋಗ್ತಿದ್ದಾರೆ ನಾವು ಲೀಗಲಿ ಹೋಗ್ಬೇಕು. ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನ್ಗೆ ಸರ್. ಯಾಕೆಂತ ಬೇಕಲ್ಲ, ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ನನಗೆ ಗೊತ್ತಿಲ್ಲ. SP ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು. ನಾನೀಗ ಮಂಗಳೂರಲ್ಲಿ DC ಅನ್ನು ತುಂಬಾ ಕಡೆ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ. ನಾನು ಅಲ್ಲಿ ಹೋಗಿ ಕಮಿಷನರೇ ನಾನು DC ಅನ್ನು ಭೇಟಿ ಆಗ್ಲಿಕ್ಕೆ ನಿಮ್ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನಾ? ಇಲ್ಲಲ್ಲ. ಮನವಿ ಕೊಡ್ಲಿಕ್ಕೂ ಇಲಾಖೆಗೂ ಏನು ಸಂಬಂಧ? ನಾವು ಒಂದು ವೇಳೆ ಮೆರವಣಿಗೆ ಮಾಡ್ಕೊಂಡು ಧಿಕ್ಕಾರ ಕೂಕೊಂಡು ಏನಾದ್ರು ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನ್ ನಮ್ಮ ಮೇಲೆ ಆಕ್ಷನ್ ತಗೊಳಕ್ಕೆ ಮಾಡಿ ಅಂತ ಹೇಳುದು. ಮಾಡದೆ ನೀವು ಬಂದ ಕೂಡಲೇ ಇಲ್ಲಿ ಸೇರ್ಬಾರ್ದು, ನಿಲ್ಬಾರ್ದು. ಏನ್ ಇಲ್ಲಿ ಸೆಕ್ಷನ್ ಹಾಕಿದಾರಾ? 144 ಸೆಕ್ಷನ್ ಹಾಕಿದಾರಾ? ಇಲ್ಲಲ್ಲ. ಜನರು ಬರ್ಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ.